ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, saree, petticoat, wedding tops, nighty, lehenga, jeans pant, jeans t-shirt, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ತಾಡಿಗೋಳ್ ಗ್ರಾಮದ ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪುಣ್ಯಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮ್ಯಾಕಾಲ ನಾರಾಯಣಸ್ವಾಮಿ, ಸಕ್ರಿಯ ನಿಷ್ಠಾವಂತ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರರವರು ಹಾಗೂ ರೆವೆನ್ಯೂ ಇಲಾಖೆ ಸಿಬ್ಬಂದಿ ವರ್ಗದವರು, ಪೊಲೀಸ್ ಇಲಾಖೆಯವರು, ಬೆಸ್ಕಾಂ ಇಲಾಖೆಯವರು ಎಲ್ಲರೂ ಭಾಗವಹಿಸಿ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪುಣ್ಯ ದಿನ. ಕಾರ್ಯಕ್ರಮದ ಗೌರವಾನ್ವಿತರು, ಊರಿನ ಹಿರಿಯರು ಹಾಗೂ ದೇವರ ಉತ್ಸವದ ಮೇಲುಸ್ತುವಾರಿಗಳು, ಗಣ್ಯರು ಮತ್ತು ಡೈರಿ ಕೃಷ್ಣಪ್ಪ, ಟಿಎಸ್ ವೆಂಕಟೇಶಪ್ಪ, ಟಿಸಿ ಚೌಡಪ್ಪ, ನಲ್ಲ ಮುನಿಯಪ್ಪ ಗಾರಿ ಮುನಿಯಪ್ಪ, ಟಿಎಸ್ ಸುಬ್ಬರಾಯಪ್ಪ, ಹುಲಿಆಕಲ ಸೀನಾ, ಕೆ ವೆಂಕಟಪ್ಪ ಅಳಿಯ ವೆಂಕಟೇಶಪ್ಪ ಜಲ್ಗಾರ ಹಾಗೂ ಕಾರ್ಯಕಾರ ಮಂಡಳಿ ಸದಸ್ಯರು, ಗೌರವಾನ್ವಿತ ಸಮಾಜ ಸೇವಕರು, ಅಧ್ಯಕ್ಷರು ಟಿಎಸ್ ಮೋಹನ್ ಕುಮಾರ್, ಕಾರ್ಯದರ್ಶಿ ಟಿಎನ್ ಸುಬ್ಬರಾಮಣ್ಣ, ಖಜಾನ್ಸಿ ಟಿಎಸ್ ಜಯಣ್ಣ ಹಾಗೂ ಗೌರವಾನ್ವಿತ ಸದಸ್ಯರು ಟಿಎಸ್ ಶಂಕರ್, ಟಿಕೆ ಆನಂದಬಾಬು, ಶ್ರೀನಿವಾಸ ಶೆಟ್ಟಿ, ಚಂಗಾಲ ರಾಯಪ್ಪ, ಕೆವಿ ರೆಡ್ಡಪ್ಪ, ಹಿರಿಯರು ಯರಮರೆಡ್ಡಿ, ಈಶ್ವರಯ್ಯ, ಟಿಆರ್ ನರಸಿಂಹಪ್ಪ, ಮಂಜುನಾಥ್, ಟಿಕೆ ಲೋಕೇಶ್, ಆವಲಪ್ಪ ಗಾರಿ, ಅಪ್ಪನ ಮಗ ಶ್ರೀನಿವಾಸ್, ಸುರೇಶ್, ಶ್ರೀರಾಮಪ್ಪ, ಮುರಳಿ, ಟೀಚರ್, ದಂಡು ಕೃಷ್ಣಪ್ಪ, ದೊಡ್ಡ ಪಾಪಣ್ಣ, ವೆಂಕಟೇಶಪ್ಪ, ನಾರಾಯಣಸ್ವಾಮಿ, ಹರಿವೆಂಕಟಸ್ವಾಮಿ, ಟಿವಿ ನಾಗೇಶ್, ಶಿವಣ್ಣ, ಚಿನ್ನಪ್ಪ, ರಾಮಕೃಷ್ಣಪ್ಪ, ಪೊಲೀಸ್ ಸಂಜೀವಪ್ಪ, ತಿರುಮಲಪ್ಪ, ಕೃಷ್ಣಮೂರ್ತಿ, ಟಿಎಸ್ ವೆಂಕಟರಮಣ, ಟಿಎಂ ನಾಗರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟರಮಣಪ್ಪ, ಟಿಎಂ ವೆಂಕಪ್ಪ, ಅಯ್ಯಪ್ಪ ಉಪಸ್ಥಿತರಿದ್ದರು. ಹಾಗೂ ಗೌರವಾನ್ವಿತ ಶ್ರೀಮತಿ ಲಕ್ಷ್ಮೀದೇವಮ್ಮ, ಕೆವಿ ರೆಡ್ಡಪ್ಪ, ಕೋಟಪಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರರು ಹಾಗೂ ಶ್ರೀಮತಿ ಭಾಗ್ಯಮ್ಮ, ಟಿಎನ್ ವೆಂಕಟೇಶಪ್ಪ, ತಾಡಿಗೋಳು ಕ್ರಾಸ್ ದೇವಸ್ಥಾನದ ಜೀರ್ಣೋದ್ಧಾರರು ಹಾಗೂ ಗೌರವಾನ್ವಿತ ಶ್ರೀಮತಿ ಸರಳಮ್ಮ ಬಿ ಯರಮರೆಡ್ಡಿ ಮತ್ತು ಕುಟುಂಬಸ್ಥರು, ದೇವಸ್ಥಾನದ ಜೀರ್ಣೋದ್ಧಾರರು, ಬಿಟಿಎಂ ಲೇಔಟ್ ಬೆಂಗಳೂರು, ಮಂಥನ ಟ್ರಾವೆಲ್ಸ್ ಹಾಗೂ ಹೂವಿನ ಅಲಂಕಾರ ದಾನಿಗಳು, ರಮೇಶ್ ಕುಟುಂಬ, ಚಿನ್ನಪ್ಪ ಕುಟುಂಬ, ಶ್ರೀನಿವಾಸಪ್ಪ ಮತ್ತು ಸಹೋದರರು ಹಾಗೂ ಟಿವಿ ರಾಮಕೃಷ್ಣ ಪಿವಿಆರ್ ಸಿಲ್ಕ್ ಮಾಲೀಕರು ಸರ್ವರಿಗೂ ಅನ್ನ ಸಂತರ್ಪಣಾ ಗೌರವಾನ್ವಿತ ದಾನಿಗಳು, ದೇವಾಲಯದ ಭೂದಾನಿಗಳು, ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ದಾನಿಗಳು, ಆಗಮಿಸಿರುವ ಗಣ್ಯ ವ್ಯಕ್ತಿಗಳು, ಕಲ್ಯಾಣೋತ್ಸವ ಸೇವಾ ಕಾರ್ಯಕರ್ತರು, ವಿಶೇಷ ಆಹ್ವಾನಿತರು, ಕಲ್ಯಾಣೋತ್ಸವಕ್ಕೆ ಸೇವೆ, ದೀಪಾಲಂಕಾರ ಸೇವೆ, ಮಹಾದ್ವಾರ ಸೇವೆ, ಆಗಮಿಕರ ಸಂಭಾವನಾ ಸೇವೆ, ದೇವರಿಗೆ ಛತ್ರಿ ದಾನಿಗಳು, ಸೀರಿಯಲ್ ಸೆಟ್ ದಾನಿಗಳು, ದೇವಸ್ಥಾನದ ಅಭಿವೃದ್ಧಿ ಸೇವೆ, ನಾದಸ್ವರ ವಾದ್ಯಗೋಷ್ಠಿ ಸೇವೆ, ದೇವರ ಕಟೌಟ್ ಸೇವೆ, ಕಲ್ಯಾಣೋತ್ಸವ ವೇದಿಕೆ ಸೇವೆ, ಕೇಸರಿ ಬಾವುಟಗಳ ಸೇವೆ, ನಾಮಫಲಕ ಸೇವೆ, ರಥೋತ್ಸವ ಪತ್ರಿಕೆಗಳ ಸೇವೆ, ತಾಡಿಗೋಳು ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿಡಿಒ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮದ ಜನರು, ಭಕ್ತಾದಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಕೃಷ್ಣಾರೆಡ್ಡಿರವರು ಮಾತನಾಡಿ, ಗ್ರಾಮದ ಪುರಾತನ ಕಾಲದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪೂರ್ಣ ಮಾಹಿತಿಯನ್ನು ತಿಳಿಸಿದರು ಹಾಗೂ ಮಹಾದ್ವಾರದ ಗುಪ್ತಾರವರು ಸಲಹೆ ತಿಳಿಸಿದರು. ಸಹಸ್ರ ಸಂಖ್ಯೆಯ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದು, ಗಣ್ಯರು ಹಾಗೂ ಪ್ರಮುಖರಿಗೆ ಮತ್ತು ಊರಿನ ಮುಖ್ಯಸ್ಥರಿಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿರುವ ಎಲ್ಲ ಇಲಾಖೆ ವರ್ಗದವರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. सिंहद्रावक्षेत्रावास जय सिंह दैत्यान्त विद्युद्घात वीक्षारोक्ष नरसिंह
विस्तृत विस्फुट कर्कश चालित दीर्घहस्ता विश्वहिता शक्तियुता शङ्खधरा चक्रधरा ज्वाला नमः। ओम श्री लक्ष्मी नारसिंहाय नमः। ओम श्री लक्ष्मी नारसिंहाय नमो नमः। మహాశివాయ నమో నమః। ಇವತ್ತು కాడవాడ గ్రామంలో ప్రతి సంవత్సరము జరుగుతున్న రథోత్సవం గురించి మాట్లాడుతున్నాము। ఈ కాడవాడ గ్రామంలో జరుగుతున్న రథోత్సవం గురించి మాట్లాడుతున్నది మీ ఎర్రంరెడ్డి మాట్లాడుతుంది। ఎర్రంరెడ్డి కుటుంబంలో ನಮ್ಮ ಸಂಬಂಧಿಕರ ಬಿ ರಮೇಶ್ ಅವರು, ನಮ್ಮ ಜೊತೆ ವಿ ರಾಮಕೃಷ್ಣ ಅವರು ಎಲ್ಲ ತರಫುನ ಮಾತಾಡ್ತಾ ಇದ್ದೀವಿ। ಎಲ್ಲರೂ ಸೇರ್ಕೊಂಡು ಈ ಉತ್ಸವವನ್ನು, ಈ ರಥೋತ್ಸವ ಕಾರ್ಯಕ್ರಮ ವಿ ರಾಮಕೃಷ್ಣ, ರಮೇಶ್, ಜಿಲ್ಲೂರು ಚಿನ್ನಪ್ಪ ಇವತ್ತು ಅವರದ್ದು ಈ ಸಂಪ್ರದಾಯ ಪ್ರಕಾರಂగా ನಡೆದಿస్తున్నారు। హిరణ్యకశపుని హతమార్చేందుకు ఉగ్ర రూపమును దాల్చిన హరియే ధరణిలోన ధర్మాన్ని నిలుపుటకు శ్రీలక్ష్మీ నరసింహుడాయనే నమ్మిన భక్తుల తోడుగా ఉండి ఎన్నో మహిమలు చూపుతున్నడే అడిగిన వారికి వరములనిస్తూ తోడు నీడగా నిలిచి ఉన్నడే సుందరమైన స్వామి శ్రీ లక్ష్మీ నరసింహ స్వామి ఎన్నో మహిమలు ఉన్న ఉగ్ర రూపుడు నరసింహ స్వామి ఇది అవతార పురుషుని మహాదివ్య క్షేత్రం శతకోటి భక్తులను గాచే ఆలయం శ్రీలక్ష్మీ నరసింహుని సన్నిధి భక్తుల పాలిట ఇదియే పెన్నిది దివ్యమైన నరసింహుని రూపం చూసిన ఎంతో పుణ్యమేనంట హరినామం నే తలిచిన వారికి అండదండగా నిలిచేనంట శ్రీలక్ష్మీ దేవితో వెలసిన సిరిగల్లా
నరసింహుడతడే దయగల్ల మన నరసింహుడతడే ఆపద ముక్తుల వాడే శ్రీ లక్ష్మీ నరసింహుడే ఆపద ముక్కుల వాడే శ్రీ లక్ష్మీ నరసింహుడే అందరి బంధువయ్యి వెలిసినట్టి దేవుడే అందరి బంధువై వెలిసినట్టి దేవుడే ఈ అవతార పురుషుని ಏನು ಈ ದಿನ ತಾಡಿಗೋಳು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವನ್ನ ಹಮ್ಮಿಕೊಂಡು ಇಲ್ಲಿ ಬಂದಿದ್ದೀವಿ. ಈಗ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಮುಖಂಡರಾದ ಮೋಹನ್, ನಮ್ಮ ನಾಗೇಶು, ಶಿವಣ್ಣ, ಇಲ್ಲೆಲ್ಲ ಈ ಭಾಗದ ಮುಖಂಡರು, ವಿಶೇಷವಾಗಿ ನಮ್ಮ ಜಯಣ್ಣ, ಇವರೆಲ್ಲ ಬಹಳ ವಿಶೇಷವಾಗಿ ಮೋಹನ್ ಅವರು ಚೆನ್ನಾಗಿ ಬಹಳ ಅಲಂಕಾರ ದೇವರನ್ನು ಮಾಡಿ ಅನೇಕ ಭಕ್ತರು ಈ ದೇವಸ್ಥಾನಕ್ಕೆ ದಾನ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ಭಾಗದ ಮುಖ್ಯವಾಗಿ ಈ ಭಾಗದಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಬಹಳ ಜನ ನಂಬಿ ವ್ಯವಸಾಯ ಮತ್ತೆ ಇದನ್ನೆಲ್ಲ ಒಳ್ಳೆ ಆಗಬೇಕು ಅಂತ ಅದ್ದೂರಿಯಾಗಿ ಈ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಬ್ರಹ್ಮರಥೋತ್ಸವವನ್ನು ಇಟ್ಕೊಂಡಿದ್ದಾರೆ, ಅದ್ದೂರಿಯಾಗಿ ನೆರವೇರಿದೆ. ಈ ರೀತಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅನೇಕ ಜನ ಈ ಗಡಿ ಭಾಗದಲ್ಲಿ ನಮ್ಮ ಕರ್ನಾಟಕ ಗಡಿ ಭಾಗದ ಆಂಧ್ರ ಜನ ಎಲ್ಲ ಬಂದು ವಿಶೇಷವಾಗಿ ಈ ದೇವಸ್ಥಾನದ ಇಂಪ್ರೂವ್ಮೆಂಟ್ಗೂ ಇನ್ನೂ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಧನ್ಯವಾದಗಳನ್ನ ಈ ಹೇಳ್ತೀನಿ. ದಿನ ತಾಡಿಗೋಳು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ಸಹಸ್ರ ಸಂಖ್ಯೆಯಲ್ಲಿ ಹಾ. ಸುಮಾರು 10,000 ಹೌದು. ಒಂದು ಕಾರ್ಯಕ್ರಮಕ್ಕೆ ಈ ಹೌದು. ದಿನ ಉತ್ಸವ ಸಂಭ್ರಮ ಯಾವ ರೀತಿ ಅನಿಸ್ತದೆ? ಬಹಳ ವಿಜೃಂಭಣೆಯಿಂದ ನಡೆದಿದೆ, ಬಹಳ ಖುಷಿ ಆಗ್ತಿದೆ. ಈ ಭಾಗದ ಜನರು ನಮ್ಮ ಸಂಪ್ರದಾಯಗಳನ್ನ ಪಾಲನೆ ಮಾಡಿಕೊಂಡು ದೇವರನ್ನ ಬಹಳ ಆರೈಸ್ತಾರೆ. ಬಹಳ ಖುಷಿ ಆಗ್ತದೆ. ಪ್ರತಿ ವರ್ಷದಂತೆ ತಾಡಗಲ್ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕಲ್ಯಾಣೋತ್ಸವ ಮತ್ತೆ ಇವತ್ತು ಬ್ರಹ್ಮರ ರಥೋತ್ಸವ ನಡೀತಾ ಇದೆ. ಈ ಸ್ವಾಮಿಗಳ ಕರುಣೆಯಿಂದ ಇಡೀ ಶ್ರೀನಿವಾಸಪುರ ತಾಲೂಕೆಲ್ಲ, ಇಡೀ ಸುತ್ತಮುತ್ತಲ ಎಲ್ಲ ತಾಲೂಕಿನ ಜನರಿಗೆ ಶ್ರೇಯಸ್ಕರಿ ಅವರ ನಂಬಿಕೆಯನ್ನು ಇಟ್ಕೊಂಡು ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದನ್ನ ಬಯಸ್ತವಂತ ಸ್ವಾಮಿ ಅಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೆಸರುವಾಸಿ ಆಗಿದ್ದಾರೆ. ಅದರಿಂದ ಇಡೀ ಎಲ್ಲ ತಾಲೂಕುಗಳಿಂದನೂ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಗಳ ದರ್ಶನ ಪಡೀತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅಂತ, ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು. మహాదివ్య క్షేత్రం శతకోటి భక్తులను గాచే ఆలయం శ్రీ లక్ష్మీ నరసింహుని సన్నిధి నమ్మిన భక్తుల పాలిట ఇదియే పెన్నిది
భక్తుల పాలిట దైవము నీవే స్వామి నరసింహ మా భారము మోసే శ్రీహరి నీవే లక్ష్మీ నరసింహ భక్తుల పాలిట దైవము నీవే స్వామి నరసింహ భారము మోసే శ్రీహరి నీవే లక్ష్మీ నరసింహ బాలపంత ప్రహ్లాదుడు వేడంగానే అవతరిస్తివి హిరణ్యకశపుని హతమార్చి ఉగ్రరూపము దాల్చి పుట్టివి ఎక్కడ చూసిన నీ రూపమే స్వామి నరసింహ ఏ దిక్కున చూసిన నీ నామమే తండ్రి నరసింహ ఎన్నెన్నో అవతారాలెత్తిన దశావతారుడు నీవేనయ్యా ఏడు కొండల పైన ఉన్నట్టి వెంకటేశుడవు నీవేనయ్యా హరినామాన్ని పలికిన వారికి స్వామి నరసింహ నీ వంటగా ఉండే దేవుడవంతా తండ్రి నరసింహ చుక్క పొద్దున లేచితిమయ్యా శుద్ధిగా స్నానము చేసితిమయ్యా వడివడిగా నీ కోవెల చేరి అర్చనలెన్నో చేసితిమయ్యా తప్పులుంటే మన్నించు మమ్ముల స్వామి నరసింహ నీ కరుణ చూపి మమ్ము కాపాడయ్యా తండ్రి నరసింహ రతనాల మా దేవుడు నీవే స్వామి నరసింహ మా రంగులు బాపే బంధువు నీవే లక్ష్మీ నరసింహ భక్తుల పాలిటి దైవము నీవే స్వామి నరసింహ మా భారము మోసే శ్రీహరి నీవే లక్ష్మీ నరసింహ
పూజించంగా కష్టాలు తొలగంట నరసింహ స్వామి నరసింహ నిన్ను పూజించంగా కష్టాలు తొలగంట నరసింహ స్వామి నరసింహ నిన్ను వేడంగానే శుభములు కలుగంట నరసింహ తండ్రి నరసింహ వైకుంఠము నుండి దిగి వచ్చినావంట నరసింహ స్వామి నరసింహ అభిషేక పూజలు చేసిన వారికి కట్టాలు ఎన్నున్న తలదింపునంట రేగల్లమ్మ స్వామి శ్రీ లక్ష్మీ నరసింహ రేగల్లమ్మ స్వామి శ్రీ లక్ష్మీ నరసింహ అభిషేక పూజలు చేసిన వారికి కట్టాలు ఎన్నున్న తలదింపునంట రేగల్లమ్మ స్వామి శ్రీ లక్ష్మీ నరసింహ రేగల్లమ్మ స్వామి శ్రీ లక్ష్మీ నరసింహ దర్శించంగా దరిద్రాలున్నను నరసింహ స్వామి నరసింహ దర్శించంగా దరిద్రాలున్నను నరసింహ స్వామి నరసింహ కడతొలిగి పుణ్యాలు కలిగించేదామంట నరసింహ లక్ష్మీ ನಮಸ್ಕಾರ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಪ್ರಸನ್ನ. ನನ್ನ ಹೆಸರು ಆದಿ ವಿಜಯ್ ಗುಪ್ತಾ ಅಂತೇಳಿ ಇಲ್ಲೇ ತಾಡಿಗೋಳು ಗ್ರಾಮದಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದೀನಿ. ನಿನ್ನೆ ದಿವಸ ಇಲ್ಲಿ ತಾಡಿಗೋಳು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಅಲ್ಲಿ ನಿನ್ನೆ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಊಟದ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಇವತ್ತಿನ ದಿನ ಇಲ್ಲಿ ರಥೋತ್ಸವ ಕಾರ್ಯಕ್ರಮ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವರಿಗೆ ರಥೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರ ಸುಮಾರು 10,000ಕ್ಕೂ ಹೆಚ್ಚು ಜನ ಬರ್ಬೋದು ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಾವು ಆಸೆ ಪಡ್ತಾ ಇದ್ದೀವಿ. ಅಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಇವತ್ತು ಸಹ ರಥೋತ್ಸವ ಕಾರ್ಯಕ್ರಮದಲ್ಲಿ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ. ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಿಂದ ಎಲ್ಲಾ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾವು ಅನ್ಕೋತಾ ಇದ್ದೀವಿ.